ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರ ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ಈ ವಿಡಿಯೋ ಫುಲ್ ವಾಚ್ ಮಾಡ್ರಿ ನಿಮಗೆ ಗೊತ್ತಾಗುತ್ತೆ. ಹೆಲ್ತ್ ದಿನೇ ದಿನೇ ಸ್ವಲ್ಪ ಚಾಲೆಂಜಿಂಗ್ ಆಗ್ತಾ ಇದೆ. ಸೊ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಆಕ್ಟಿವಿಟೀಸ್ ಇರಬೇಕು, ಫಿಸಿಕಲ್ ಫಿಟ್ನೆಸ್ ಇರಬೇಕು. ಹಾಗಾಗಿ ಈ ರನ್ ಮಾಡೋದರ ಮುಖಾಂತರ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವ್ರ ಈಜ್ ಒಳಗೆ ಎಷ್ಟು ಫಿಟ್ ಆಗದಾರ ನೋಡ್ರಿ. ಅವ್ರ ಏಜ್ ಅರೌಂಡ್ ಒಂದು 60 ಇರ್ಬೋದಾ, ಬಟ್ ಇವತ್ತಿಗೂ ಅವ್ರು ಎಷ್ಟು ಸಿಂಪಲ್ ಆಗದಾರ ನೋಡ್ರಿ. 4 ಜನದ ಜೊತೆ ಬಂದು ಆರಾಮಾಗಿ ಮಾತಾಡ್ತಾರ, ಅಡ್ಡಾಡ್ತಾರ, ಯೂಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮೇನ್ಲಿ ಅದು ಬೇಕು. ಇವತ್ತಿನ ಯೂಸ್ ಜೊತೆ ಯಾರು ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ಅವ್ರಿಗೆ ನೀವು ಸಪೋರ್ಟ್ ಮಾಡ್ರಿ. ಇವರು ಮಿನಿಸ್ಟರ್ ಆಗಿನೂ ಕೂಡ ಎಷ್ಟು ಸಿಂಪಲ್ ಆಗಿದ್ದಾರೆ ನೋಡ್ರಿ. ಯುವಕರ ಜೊತೆ ಎಷ್ಟು ಖುಷಿಯಾಗಿ ಕಮ್ಯುನಿಕೇಟ್ ಮಾಡತ್ತಾರ ನೋಡ್ರಿ. ಈ ಥರದ MLAಗಳು ಬೇಕು. ಯಾವುದೇ ಅಧಿಕಾರಿ ಆಗಿರಲಿ, ಈ ಫಿಟ್ನೆಸ್ ಆ್ಯಕ್ಟಿವಿಟಿ ಆಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು, ರನ್ನಿಂಗ್, ಸೈಕ್ಲಿಂಗ್ ಎಕ್ಸೆಟ್ರಾ ಯಾವುದೇ ಆಗಿರ್ಬೋದು, ಆ ಥರ ಸಪೋರ್ಟ್ ಮಾಡುವಂಥ ಅಧಿಕಾರಿಗಳು ಬೇಕು. ಆಮೇಲೆ ಅವರು ಯುವಕರ ಜೊತೆ ಭಾಗವಹಿಸ್ಬೇಕು. ಆವಾಗಲೇ ಸಮಾಜ, ರಾಜ್ಯ, ದೇಶ ಆವಾಗಲೇ ಮುಂದೆ ಬರೋದು. ಇವರಿಗೆ ಪಬ್ಲಿಕ್ ಮೇಲೆ ಇರುವಂಥ ನಾ ಕಾಳಜಿನ ಮೆಚ್ತೀನಿ. ಯಾಕಂದ್ರೆ ಪಬ್ಲಿಕ್ ಇರುವಂಥ ಫುಟ್ಪಾತ್ ಜಾಗನ ಪಬ್ಲಿಕ್ಕಿಗೆ ಬಿಡಿಸ್ಕೊಟ್ರೆ. ಯಾಕಂದ್ರೆ ಭಾಳ ಜನ ಪಾದಾಚಾರಿಗಳಿಗೆ ಓಡಾಡೋಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ಎಷ್ಟೋ ಜನ ಬೀದಿ ವ್ಯಾಪಾರಿಗಳು ಅಂಗಡಿ ಹಚ್ಕೊಂಡು ಕುಂತಿದ್ರು, ಅದನ್ನು ಬಿಡಿಸ್ಕೊಟ್ರು. ಓಕೆ, ಬಟ್ ಇವಾಗ ಅಲ್ಲಿರುವಂಥ ಎಷ್ಟೋ ಕುಟುಂಬಗಳು ಅದ್ರ ಮೇಲೆ ನಂಬ್ಕೊಂಡು ಜೀವನ ಮಾಡ್ತಾಯಿದ್ರು. ಎಷ್ಟೋ ಫ್ಯಾಮಿಲಿಗಳು, ಎಷ್ಟೋ ಸಂಸಾರಗಳು ಅದನ್ನೇ ನಂಬಿದ್ರು. ಬಟ್ ಈಗ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿರಿ. ಅವರಿಗಾಗಿ ನಿಮ್ದು ಯಾವುದೋ ಒಂದು ಸರ್ಕಾರಿ ಜಾಗ ಇರುತ್ತೆ ಅದೇ ಏರಿಯಾದಲ್ಲಿ, ಅದನ್ನು ಸ್ವಲ್ಪ ಬಿಟ್ಟು ಕೊಡ್ರಿ ಅವ್ರಿಗೆ. ಡೈಲಿ ಬೇಸ್ ರೆಂಟ್, ಇಲ್ಲ ವೀಕ್ಲಿ ಬೇಸ್ ರೆಂಟ್, ಮಂತ್ಲಿ, ಇಯರ್ಲಿ, ನೀವು ವಾರದ್ದಾಗಿರ್ಬೋದು, ತಿಂಗಳದ್ದಾಗಿರ್ಬೋದು, ವರ್ಷದ್ದಾಗಿರ್ಬೋದು, ಆ ಬಾಡಿಗೆನ ಅವ್ರು ಕೊಡ್ತಾರೆ. ದಯವಿಟ್ಟು ಅವ್ರಿಗೊಂದು ಅನುಕೂಲ ಮಾಡಿಕೊಡ್ರಿ. ಇದು ನಂದೊಂದು ರಿಕ್ವೆಸ್ಟ್ ನಿಮಗೆ. ಥ್ಯಾಂಕ್ ಯು.